ಬಹಳ ಪ್ರಯತ್ನ ಮಾಡಿದೆ, ಅವರು ಬಹಳ ಪ್ರಯತ್ನ ಮಾಡಿದ್ರು, ನನಗೆ ಹೋಗಕ್ಕಾಗ್ಲಿಲ್ಲ. ಅಂಡ್ ಎಸ್, ಇದು ಶೇಷ ಕನ್ನಡ ಸಿನಿಮಾನೂ ಹೌದು, ಮಲಯಾಳಂ ಸಿನಿಮಾನೂ ಹೌದು. ಯಾಕಂದ್ರೆ ಇತ್ತೀಚೆಗೆ ನಾವು ಯಾವುದು ಎರಡೆರಡು ಭಾಷೆಯಲ್ಲಿ ಶೂಟ್ ಮಾಡುವಂತ ಸಿನಿಮಾಗಳನ್ನ ನೋಡಲ್ಲ. ಯಾಕಂದ್ರೆ ಡಬ್ಬಿಂಗ್ ಎಷ್ಟು ಅಕ್ಯುರೇಟ್ ಆಗಿದೆ ಅಂದ್ರೆ ಒಂದು ಭಾಷೆಯಲ್ಲಿ ಶೂಟ್ ಮಾಡಿ ಮಿಕ್ಕಿದೆಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡುವಂತ ಒಂದು ಪ್ರಕ್ರಿಯೆನ ನಾವೆಲ್ಲರೂ ಹೊಂದ್ಕೊಂಡಿದೀವಿ. ಆದ್ರೆ ಈ ಸಿನಿಮಾಗೆ ನಿರ್ದೇಶಕರು ಹ್ಯಾಟ್ಸ್ ಆಫ್ ಫಾರ್ ಹಿಮ್. ಎರಡೂ ಭಾಷೆಯಲ್ಲಿ ಶೂಟ್ ಮಾಡಬೇಕು ಅಂತ ಅವ್ರು ತಗೊಂಡಿದಂತ ರಿಸ್ಕ್ ಅಂಡ್ ಅದಕ್ಕೆ ಸಪೋರ್ಟ್ ಮಾಡಿದಂತ ಪ್ರೊಡ್ಯೂಸರ್. ಯಾಕಂದ್ರೆ ಎರಡು ಭಾಷೆನ ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಎಲ್ಲಾ ಕಾಲ್ ಶೀಟ್ ಇಂದ ಹಿಡಿದು ಎಲ್ಲಾ ತಾರೀಫ್ಗಳು ಚೇಂಜ್ ಆಗಿ ಹೋಗುತ್ತೆ. ಕೆಲಸಗಾರರದ್ದು, ಆರ್ಟಿಸ್ಟ್ಗಳದ್ದು ತಾರೀಫ್ಗಳು ಕೆಲವೊಬ್ಬರದು ಚೇಂಜ್ ಆಗುತ್ತೆ ಅಂತ ಕೇಳಿದೀನಿ. ಸೊ ನಂದಾಗಿಲ್ಲ. ಸೊ ಹಾಗಾಗಿ ಈ ತರದೊಂದು ರಿಸ್ಕ್ಗೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೈ ಹಾಕಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಕೊಚ್ಚಿಯಲ್ಲೂ ಕೂಡ ಮೊನ್ನೆ ಆದಂತ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿದೆ. ಟೀಸರ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಯ್ತು. ತುಂಬಾ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ರು. ನಂದು ಮೊದಲನೇ ಸಿನಿಮಾ ಮಲಯಾಳಂದು ARM ಫಿಲ್ಮ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮಲಯಾಳಂ ಅಂಡ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಶೇಷ. ಸೊ ಬಹಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ನಾನು ಕೂಡ ನಿಮ್ಮೆಲ್ಲರ ತರ ಕಾತರದಿಂದ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಅದ್ಭುತವಾದ ಕೆಲಸಗಾರರಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಎರಡೆರಡು ಸಿನಿಮಾದಲ್ಲಿ ಹತ್ರ ಹೋಗಿ ವಾಪಸ್ ಬಂದ್ವಿ ಅನ್ಸುತ್ತೆ. ಸೊ ಈ ಸಿನಿಮಾದಲ್ಲಿ ಖುಷಿ ಆಗ್ತಿದೆ ನಂಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನು ಹಲವಾರು ಕಲಾವಿದರಿದ್ದಾರೆ, ರಂಗಭೂಮಿಯ ಕಲಾವಿದರಿದ್ದಾರೆ ಸರ್. ನಮ್ಮ ಸರ್ ಕಿರಿಕ್ ಪಾರ್ಟಿ ಇಷ್ಟ ಅಂತ ಅವ್ರಿಗೆ. ಸೊ ನಾವು ನೀವು ಕನೆಕ್ಟ್ ಆಗ್ಬಿಟ್ವಿ ಅಲ್ಲೇ. ಸುಮಾರಷ್ಟು ಜನ ಕಲಾವಿದರು ಅಂಡ್ ಅರ್ಚನಾ ಕೊಟ್ಟಿಗೆ ಅವರು ಬಂದಿಲ್ವಾ? ಮದುವೆಯಲ್ಲಿ ಬಿಸಿ ಇದ್ದಾರೆ ಅನ್ಸುತ್ತೆ. ಹೌದಾ? ಸೊ ಅವರು ಕೂಡ ಅಷ್ಟೇ. ಅಂಡ್ ಚಾಲೆಂಜ್ ಮೇಲೆ ಮಲಯಾಳಂ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅವ್ರ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ರು ಕನ್ನಡ ಮಾತಾಡೋದಕ್ಕೆ, ನಾವು ಅಷ್ಟೇ ಕಷ್ಟ ಪಟ್ಟಿದೀವಿ ಮಲಯಾಳಂ ಮಾತಾಡೋದಕ್ಕೆ ಶೂಟಿಂಗ್ ಟೈಮ್ ಅಲ್ಲಿ. ಸೊ ನಮ್ಗೆಲ್ರಿಗೂ ಟ್ರಾನ್ಸ್ಲೇಟ್ ಮಾಡಿ ನಮ್ಮನ್ನ ಕಂಫರ್ಟಬಲ್ ಮಾಡಿದ್ದಕ್ಕೆ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇದ್ದಷ್ಟು ಡೈಲಾಗ್ ಅನ್ನ ಪ್ರಯತ್ನ ಮಾಡಿ ಆದಷ್ಟು ಡೆಲಿವರಿ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಮಲಯಾಳಂ ಅಲ್ಲಿ. ನನ್ಗೆ ತುಂಬಾ ಜನ ಕೇಳ್ತಾರೆ, ಮಂಗಳೂರಿಗೆ ಹತ್ರ ಇದೆ ಕಾಸರಗೋಡು, ಸೊ ನಿಮ್ಗೆ ಮಲಯಾಳಂ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಅಂತ. ಇಲ್ಲ, ಅದು ರಾಜ್ ಶೆಟ್ಟರ್ಗೆ ಒಬ್ರಿಗೆ ಮಲಯಾಳಂ ಚೆನ್ನಾಗಿ ಬರುತ್ತೆ. ಅವ್ರು ಅಲ್ಲೇ ಮಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರಿಂದ, ನಾನು ಬೆಂಗಳೂರಲ್ಲಿ ಇದ್ದಿದ್ರಿಂದ ನನಗೆ ಮಲಯಾಳಂ ಅಷ್ಟು ಟಚ್ ಇರ್ಲಿಲ್ಲ. ಬಟ್ ಸಿನಿಮಾಗಳು ಯಾವತ್ತೂ ಕೂಡ ಭಾಷೆಗಳು ನಾವು ಕಲಿಯೋದೇ ಸಿನಿಮಾಗಳನ್ನ ನೋಡ್ತಾ. ಹಾಗಾಗಿ ಮಲಯಾಳಂ ಸಿನಿಮಾಗಳನ್ನ ಹೆಚ್ಚು ನೋಡಿದ್ದಕ್ಕೇನೆ ಮೋಸ್ಟ್ಲಿ ಆ ಸ್ಲ್ಯಾಂಗ್ ನ ಕ್ಯಾಚ್ ಮಾಡಕ್ಕಾಯ್ತು ಅಂತ ಅನ್ಸುತ್ತೆ. ಸೊ ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ, ನಿರ್ಮಾಪಕರಿಗೆ ಈ ತರದ ಒಂದು ಸಾಹಸ ಮಾಡಿದ್ದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್. ತುಂಬಾ ಚೆನ್ನಾಗಾಗ್ಲಿ ಈ ಸಿನಿಮಾ. ಇತ್ತೀಚೆಗೆ ಎಲ್ಲರೂ ಕೇಳ್ತಿದ್ರು ಮಲಯಾಳಂ ಸಿನಿಮಾ ತರ ಕನ್ನಡ ಸಿನಿಮಾ ಮಾಡಲ್ವಾ ಅಂತ. ಸೊ ಮಲಯಾಳಂ ಅಂಡ್ ಕನ್ನಡ ಮಾಡಿದೀವಿ. ಸೊ ಅಲ್ಲಿ ಜನ ಮೆಚ್ಕೊಂಡಿದ್ದಾರೆ. ಸೊ ಇಲ್ಲೂ ಜನ ಮೆಚ್ಕೋತಾರೆ, ಅಪ್ಕೋತಾರೆ ಅಂತ ಅನ್ಕೊಂಡಿದೀನಿ. ಸೊ ನಾನು ಎರಡು ಮಾತನ್ನ ಮುಗಿಸಿದೀನಿ. ಧನ್ಯವಾದಗಳು. ಸೊ ನನ್ಗೆ ಈ ಸಿನಿಮಾದಲ್ಲಿ ಯಾರ್ಯಾರ ಜೊತೆ ಆಗಿದ್ರೆ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿ. ಕನ್ನಡ ಮತ್ತೆ ಮಲಯಾಳಂ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಮಜಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಎಂಜಾಯ್ ಮಾಡಿದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ ಕೂಡ. ನಾನು ಕ್ರೈಸ್ಟ್ ಕಾಲೇಜಲ್ಲಿ ಓದಿದ್ದು ಕೋರ್ಮಂಗ್ಲಲ್ಲಿ. ಅಲ್ಲಿ ಅರ್ಧಕ್ಕರ್ಧ ಜನ ಮಲಯಾಳಿಗಳೇ ಇದ್ರು. ಸ್ವಲ್ಪ ಲೈಟ್ ಆಗಿ ಅಲ್ಲಿ ಇಲ್ಲಿ ಇವಡೆ ಅಂತೆಲ್ಲ ಕಲ್ತ್ಕೊಂಡು ಎಲ್ಲ ಫುಲ್ ಈ ಫಿಲ್ಮ್ಗೆ ಯೂಸ್ ಆಯ್ತು ನನಗೆ. ಅಂಡ್ ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದೀನಿ. ಲೈಫಲ್ಲಿ ಒನ್ ಟೈಮೇ ಸಿಗೋದು ಅನ್ಸುತ್ತೆ ಈ ಆಪರ್ಚುನಿಟಿ. ನೀವೆಲ್ಲ ಅನ್ಕೋತಾ ಇರ್ಬೋದು, ಏನ್ 5 ಅಡಿ ಇವಳು ಹೆಂಗ್ ಪೊಲೀಸ್ ಆಫೀಸರ್ ಆಗೋದ್ಲು ಅಂತ. ಆ ಕ್ವಶನ್ ದಯವಿಟ್ಟು ಡೈರೆಕ್ಟರ್ ಪ್ರದೀಪ್ ಅವ್ರಿಗೆ ನೀವು ಕೇಳಬೇಕು. ನಾನು ತುಂಬಾ ಕುತೂಹಲದಿಂದ ಇದ್ದೀನಿ. ನನ್ಗಂತೂ ಸಿಕ್ಕಿದೆ ಚಾನ್ಸು ಅಂತ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿರೋ ಪಾತ್ರ ಇದು. ಅಂಡ್ ಟೀಸರ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೆ. ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ. ಅಂಡ್ ನಮ್ಮ ಸಿನಿಮಾಟೋಗ್ರಫರ್ ಆನಂದ್ ಸರ್ ಇಲ್ಲಿದ್ದಾರೆ. ನನ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಅವರಿಂದನೂ ತುಂಬಾ ಕಲ್ತಿದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ಸರ್, ಜಾನ್ ಅಂಡ್ ಅದರ್ ಕೋ ಆರ್ಟಿಸ್ಟ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇವತ್ತು ಕಾರ್ಮಿಕರ ದಿನವೂ ಕಾರ್ಮಿಕರ ದಿನವೇ. ನಮ್ಮ ದೇಶ ಮತ್ತೆ ನಮ್ಮ ಸಿನಿಮಾ ವಲಯ, ಎಲ್ಲ ವಲಯಗಳು ಇವತ್ತು ಜನಗಳು ಖುಷಿಯಿಂದ, ನೆಮ್ಮದಿಯಿಂದ, ಆರ್ಥಿಕವಾಗಿ ಬಹಳ ಚೆನ್ನಾಗಿ ಇದ್ದಾರೆ ಅಂದರೆ ಅದಕ್ಕೆ ಕಾರ್ಮಿಕರ ಕಾರಣ. ಹಾಗಾಗಿ ಇವತ್ತು ಅವ್ರನ್ನ ಕಾರ್ಮಿಕರ ದಿನಾಚರಣೆ ದಿನವೇ ನಮ್ಮ ಟೀಸರ್ ಲಾಂಚ್ ಆಗ್ತಿದೆ. ಅದಕ್ಕೆ ಈ ಟೀಸರ್ನ ನಮ್ಮ ಕಾರ್ಮಿಕರಿಗೆ ಅರ್ಪಣೆ ಮಾಡೋಣ. ಥ್ಯಾಂಕ್ ಯು.
ಎಲ್ರಿಗೂ ಸ್ವಾಗತ. ವೆಲ್ಕಮ್ ಮಿಸ್ಟರ್ ಜಾನ್. ನಮ್ಮ ನಿರ್ದೇಶಕರು, ಪ್ರದೀಪ್ ನಿರ್ಮಾಪಕರು ಎಲ್ಲರೂ ಇದ್ದೀರಾ, ಸಹ ಕಲಾವಿದರು ಅರ್ಚನಾ, ಸಿದ್ಧಾರ್ಥ್ ಎಲ್ಲರೂ ಇದ್ದೀರಾ, ನಮ್ಮ ಪತ್ರಿಕೋದ್ಯಮ ಛಾಯಾಗ್ರಾಹಕರು ಮನೋಹರ್ ಎಲ್ಲರೂ ಇದ್ದೀರಾ. ಶೇಷ, ಇದರ ಟೈಟ್ಲೇ ತುಂಬ ಚೆನ್ನಾಗಿದೆ. ಶೇಷ ಅಂದರೆ ಒಂದು ಅರ್ಥ ಉಳಿದವರು, ಯಾರು ಉಳ್ಕೊಂಡಿದ್ದಾರೆ ಅಂತ. ಇನ್ನೂ ಒಂದು ಅರ್ಥ ನಾನು ಓದಿದ್ದೇನು ಅಂದರೆ ಸಾವಿಲ್ಲದವನು ಅಂತ, ಅನಂತ ಅಂತ. ಶೇಷ ಅಂದರೆ ಅನಂತ ಅಂತ. ಸೊ ಈ ಕಥೆಗೆ ಟೈಟ್ಲು ಚೆನ್ನಾಗಿದೆ. ಅಫ್ಕೋರ್ಸ್ ಕಥೆಯ ಗುಟ್ಟನ್ನು, ಕಥೆಯ ಬಗ್ಗೆ ನಿರ್ದೇಶಕರು ಹೇಳ್ತಾರೆ ಏನು ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ವೆಲ್ಕಮ್ ಸರ್. ಬಟ್ ಶೂಟಿಂಗಿನ ನಮ್ಮ ಅನುಭವವನ್ನು ಹೇಳ್ಬೋದು. ಈಗ ಹೇಗೆ ನೀವು ಇದರಲ್ಲಿ ನೋಡಿದಿರಲ್ಲ ಪೊಲೀಸ್ ಯೂನಿಫಾರ್ಮು, ಇಡೀ ತಂಡ ಡೈರೆಕ್ಟ್ರು ಟೆಕ್ನಿಷಿಯನ್ಸ್ ಬಿಟ್ಟರೆ ಮಿಕ್ಕಿದವರೆಲ್ಲ ನಾವು ಇದೇ ಯೂನಿಫಾರ್ಮಲ್ಲೇ ಇದ್ವಿ. 2 ವರ್ಷದಲ್ಲೇ ಯೂನಿಫಾರ್ಮ್ ಹಾಕ್ತಾ ಇದ್ವಿ. ಈಗ ಪ್ರದೀಪ್ ಅವ್ರಿಗೆ ಹೇಳಿದ್ದೆ, ನಾನು ಎಲ್ಲ ಸಿನಿಮಾಗಳಲ್ಲಿ ಮಾಡಿದ್ದಷ್ಟು ಕಾಸ್ಟ್ಯೂಮ್ ಚೇಂಜ್ ಇದು ಒಂದೇ ಸಿನಿಮಾಲೇ ಮಾಡಿದ್ದೀನಿ. ಒಂದೊಂದು ಶಾರ್ಟ್ಗೂ ನಮ್ಮ ಇಲ್ಲಿಯ ಕನ್ನಡದ ಕಾಸ್ಟ್ಯೂಮು, ಪಕ್ಕದ ರಾಜ್ಯದ ಕಾಸ್ಟ್ಯೂಮು, ಕೇರಳದ ಕಾಸ್ಟ್ಯೂಮು, ಮಲಯಾಳಂ ಕಾಸ್ಟ್ಯೂಮ್ ಹಾಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಥೆ ಎಷ್ಟು ನಿಗೂಢವಾಗಿ, ಎಷ್ಟು ಇಂಟೆನ್ಸ್ ಆಗಿದೆಯೋ, ಶೂಟಿಂಗು ಅದೇ ಥರ ಇತ್ತು. ಅಷ್ಟೇ ಅನುಭವ ಆಯಿತು, ಅಷ್ಟೇ ಕಷ್ಟನೂ ಪಟ್ಟಿದ್ದೀವಿ. ಯಾಕೆಂದರೆ ಶೂಟಿಂಗ್ ಕಂಪ್ಲೀಟ್ ಮುಗಿದ ಮೇಲೇ ನಮ್ಮನ್ನು ಬಿಟ್ಟಿದ್ದವರು ಪ್ರದೀಪು. ಒಂದು 10-15 ದಿನಗಳ ಕಾಲ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಅನುಭವದಲ್ಲಿ ತುಂಬ ಶೂಟಿಂಗು, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ ನಂಬಿಕೆ ಇದೆ. ಯಾಕೆಂದರೆ ಡಬ್ಬಿಂಗಲ್ಲೂ ನೋಡಿದ್ದೀನಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಗಲಿ, ಸಿನಿಮಾ ಚೆನ್ನಾಗಾಗಲಿ. ಟೀಸರ್ ತುಂಬ ಚೆನ್ನಾಗೇ ಇದೆ, ಕುತೂಹಲಕಾರಿಯಾಗಿದೆ. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಚೆನ್ನಾಗಿದ್ದಾರಾ? Actually, I'm very tensed here because I'm a completely Malayalam actor. I'm very comfortable with Malayalam. Still, I prepared something for you guys. Can I read? Is it fine? Okay, thank you. I'm John Kaipalli. I'm from Kerala. I'm truly happy to be here at this beautiful event, surrounded by such a wonderful people. First of all, thank you so much for having me. It means a lot. I have so much to share with you about this movie, and I'm really excited to talk about it. So I really want a translator for me. Please request to come. My Radish bro, please come. He only translate for me this movie. I'm really sorry, I'm so tense because of my Kannada is so poor. So, ഞാൻ മലയാളത്തിൽ പറയാം. I am so confident about my Malayalam and I can speak very well, I think. First of all, I'm so thankful to Pradeep bro. എന്നെ ഇവിടെ കൊണ്ടുവന്നതിനും എന്നെ ഈ പടത്തിൽ കാസ്റ്റ് ചെയ്തതിനും എനിക്ക് ഒരുപാട് നന്ദിയുണ്ട്. ഇത്രയും ഫോക്കസ്ഡ് ആയിട്ടുള്ള, ഇത്രയും പാഷനറ്റ് ഉള്ള ഒരു ഡയറക്ടറിനെ ഞാൻ ഈ അടുത്ത് കണ്ടതിൽ ഒരാളാണ് അദ്ദേഹം. ಆರ್ಟಿಸ್ಟ್ ಬಗ್ಗೆ ಮಾತಾಡಬೇಕು ನಾನು. ಯಾಕೆ ಅಂದ್ರೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ನಾನು ಆರ್ಟಿಸ್ಟಿಗೆ. ಯಾಕೆ ಅಂದ್ರೆ ಡೇ ನೈಟು ಅನ್ಕೊಂಡು ನಾವು ಆಕ್ಚುಲಿ ಜೋಗಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು 3 ಅವರ್ ನಿದ್ದೆ ಮಾಡ್ತಾ ಇದ್ವಿ. 4 ಅವರ್ ಅಷ್ಟೇನೆ. ಹಾಗಾಗಿ ಎಲ್ರಿಗೂ ಸರ್ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಎಲ್ರಿಗೂ ಸಾರಿ. ಯಾಕೆಂದ್ರೆ ಅಷ್ಟು ವರ್ಕ್ ಮಾಡಿ, ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಇವನ್ ಪ್ರಮೋದ್ ಸರ್ ಆಗಿರ್ಬೋದು, ಜಾನ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಸಿದ್ಧಾರ್ಥ್ ಸರ್ ಆಗಿರ್ಬೋದು, ಮಾಧ್ಯಮಿಕ್ ಸರ್ ಆಗಿರ್ಬೋದು, ಎವ್ರಿವನ್ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಈ ಸಿನಿಮಾ ಆಕ್ಚುಲಿ ಇಷ್ಟು ಚೆನ್ನಾಗಿ ಆಗಿರೋದಕ್ಕೆ ಒಂದು ಆರ್ಟಿಸ್ಟ್ ಟೀಮ್ ಒಂದು ದೊಡ್ಡ ನನಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೆಕೆಂಡ್ ಬಂದು ನಮ್ಮ ಟೆಕ್ನಿಷಿಯನ್ ಟೀಮ್ ನಾನು ಮಾತಾಡಬೇಕು. ಯಾಕೆಂದ್ರೆ ಇದು ನನಗೆ ಡೆಬ್ಯೂ ಸಿನಿಮಾ. ಬಟ್ ಆದ್ರೆ ನಮ್ಮ DOP ಆನಂದನ ಬಗ್ಗೆ ನಾನು ಮಾತಾಡಬೇಕು. ಯಾಕೆಂದ್ರೆ ನನಗೆ ನಾನು ಇದಕ್ಕೂ ಬಿಫೋರ್ ಎಲ್ಲ ನಾನು ಒಂದಿಷ್ಟು ಸಿನಿಮಾ ಎಲ್ಲ ವರ್ಕ್ ಮಾಡಿದ್ದೆ.
ಡೆಬ್ಯೂ ಡೈರೆಕ್ಟ್ ಅಂದ್ರೆ ಒಂದ್ ಸ್ವಲ್ಪ ಇದು ಮಾಡ್ತಾರೆ. ಬಟ್ ಆನಂದನ ನನಗೆ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದ್ರೆ ಶೂಟಲ್ಲಿ, ಪ್ರದೀಪ್ ನಿನ್ ಕಂಟೆಂಟ್ ಏನು, ನಿನ್ ಕಂಟೆಂಟ್ ನ ನಾನು ಕ್ಯಾಪ್ಚರ್ ಮಾಡ್ಕೊಡ್ತೀನಿ. ಹಾಗಾಗಿ ಪ್ರತಿ ದಿನನೂ ನನಗೆ ಸಪೋರ್ಟಿವ್ ಆಗಿದ್ದು, ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತಾ, ಹಾಗಾಗಿ ಇದು ಥ್ಯಾಂಕ್ಸ್ ಆನಂದನ. ಅಂಡ್ ಪೂರ್ಣ ಸರ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂದ್ರೆ ಪೂರ್ಣ ಸರ್ ಒಂದು ಟ್ರ್ಯಾಕ್ ಆದ್ಮೇಲೆ ಮತ್ತೆ ನಾನು ಸರ್ ಇಲ್ಲೊಂದು ಸ್ವಲ್ಪ ಎಮೋಷನ್ ಬೇಕು ಸರ್, ಇಲ್ಲೊಂದು ಸ್ವಲ್ಪ ವೈಲಿನ್ ಆ್ಯಡ್ ಮಾಡ್ಸೋಣ ಸರ್, ಆಮೇಲೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಆ್ಯಡ್ ಮಾಡ್ಸೋಣ ಸರ್ ಅಂತ ಹೇಳ್ದಾಗ್ಲಿಲ್ಲ. ಯಾವತ್ತೂ ಪೂರ್ಣ ಸರ್ ನಾನು ಹೇಳಿದಕ್ಕೆ ಯಾವತ್ತೂ ಇಲ್ಲ ಅಂದಿಲ್ಲ. ಓಕೆ ಪ್ರದೀಪ್, ನಿಮ್ಮ ಫೀಲ್ ಏನಿದೆ ಅದನ್ನ ಫುಲ್ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂರ್ಣ ಸರ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ನಮ್ಮ ಎಡಿಟರ್ ಬಗ್ಗೆ ಹೇಳ್ಬೇಕು, ಅವರೆಲ್ಲ ಆಕ್ಚುಲಿ ಹೈದರಾಬಾದಲ್ಲಿ ಇದ್ದಾರೆ. ಅವರು ಅಷ್ಟೇ ತುಂಬಾ ಸಿನಿಮಾ ಮಾಡಿದ್ರು. ಪ್ರದೀಪ್ ನಿನ್ನ ಫೀಲ್ ಏನು, ನಿನ್ನ ಮೂಡ್ ಏನು, ಹಾಗಾಗಿ ಆ ಮೂಡಿಗೆ ನನ್ನ ಫೀಲು, ನನ್ನ ಮೂಡಿಗೆ ತಕ್ಕನಿಗೆ ಎಲ್ಲರೂ ವರ್ಕ್ ಮಾಡಿದ್ದಾರೆ. ಅಂಡ್ ಅಗೈನ್ ಸೆಕೆಂಡ್ ಬಂದು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಆಕ್ಚುಲಿ ನನ್ನ ಸ್ಟ್ರೆಂತು. ಯಾಕೆಂದ್ರೆ ಇದು ಮಲಯಾಳಂಗೆ ಸಪ್ರೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಕನ್ನಡ ಸಪ್ರೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಎಲ್ಲರಿಗೂ ನಮ್ಮ ರವಿ, ರತೀಶ್ ಬೈ, ಆಮೇಲೆ ಪ್ರೇಮ್, ಮತ್ತೆ ನಮ್ಮ ಯಶವಂತ್, ಆಮೇಲೆ ಜಯರಾಮ್, ಈ ತರ ಎಲ್ರಿಗೂ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸರ್ ಇದು 2016 ಏನಕ್ಕೆ ಅಂದ್ರೆ ಆಕ್ಚುಲಿ ನಾನು ಒಂದು 5-6 ಇಯರ್ ನನಗೆ ಒಬ್ರು ಫ್ರೆಂಡ್ ಇದ್ರು ಮಲಯಾಳಂಲ್ಲಿ, ಅಂದ್ರೆ ಕಾಸರಗೋಡವರು ಫ್ರೆಂಡ್ ಇದ್ರು. ಅವರು ಒಂದು ಇನ್ಸಿಡೆಂಟ್ ಹೇಳಿದ್ರು ನನಗೆ, ಈ ತರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಚುಲಿ ಒಬ್ಬ ಪೊಲೀಸ್ ಕರಪ್ಟ್ ಆದ್ರೆ ಅದರಿಂದ ತುಂಬಾ ಜನ ಅದಕ್ಕೆ ನೋವು ಅನುಭವಿಸಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಲೈನ್ ಹೇಳಿದ್ರು ನನಗೆ. ಈ ತರ ತುಂಬಾ ಜನ ಪೇನ್ ಆಗಿರುತ್ತೆ, ಒಬ್ಬ ಪೊಲೀಸ್ ಕರಪ್ಟ್ ಆದ್ರೆ ಅದ್ರ ಎಫೆಕ್ಟ್ ಪಬ್ಲಿಕ್ಗೆ ತುಂಬಾ ಆಗುತ್ತೆ. ಹಾಗಾಗಿ ಆ 2000 ನಡೆದಿರೋ ಒಂದು ಇನ್ಸಿಡೆಂಟ್ ಎತ್ಕೊಂಡು ಅದನ್ನ ಸಿನಿಮೆಟಿಕ್ ಆಗಿ ನಾನು ನನ್ನ ಇಮ್ಯಾಜಿನೇಷನ್ ಅಲ್ಲಿ ನಾನು ಪ್ಲಾನ್ ಮಾಡಿರೋದು. ಹೌದು. ಬರ್ನಿಂಗ್ ಇಶ್ಯೂಸ್ ಅಂದ್ರೆ ಅದು ಇಲ್ಲ ಸರ್, ಆತರ ಏನೂ ಇಲ್ಲ. ಸರ್ ಹೌದೌದು. ಇಲ್ಲ ಸರ್, ಆ ವಿಚಾರ ಇದಕ್ಕೂ ಏನೋ ಇದಿಲ್ಲ. ನಮ್ದು ಆಕ್ಚುಲಿ ಸಿನಿಮಾ ಓಪನಿಂಗ್ ಅಲ್ಲಿ ನಾವು ಅಂದ್ರೆ ಇದು ಸಿನಿಮಾ ಬಂದು ಕಂಪ್ಲೀಟ್ ಆಂಟಗನಿಸ್ಟ್ ಮೇಲೆ ಟ್ರಾವೆಲ್ ಆಗುತ್ತೆ. ಇದು ಪ್ರೊಟಗನಿಸ್ಟ್ ಅಂತ ರಿವೀಲ್ ಮಾಡಲ್ಲ. ಹಾಗಾಗಿ ಸಿನಿಮಾ ಓಪನಿಂಗ್ ಒಂದು ಕೇಸ್ ಬಗ್ಗೆ ನಾವು ಕನೆಕ್ಟ್ ಮಾಡ್ತೀವಿ. ಆ ಕೇಸ್ ಅಂತ ಹೇಳ್ಬಿಟ್ಟು ಸೌಮ್ಯ ಅಂತ ನಾವು ಇದು ಮಾಡ್ತೀವಿ. ಇದಕ್ಕೂ ಸೌಜನ್ಯ ಕೇಸಿಗೂ ಇಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅದಕ್ಕೂ ಇದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಓಕೆ. ಸರ್ ಇಲ್ಲ, ನಾವು ಜಾನ್ ಸಾರ್ನೇ ಸೆಲೆಕ್ಟ್ ಮಾಡಬೇಕು ಅನ್ನೋ ತರ ನಮ್ಮ ಮೈಂಡಲ್ಲಿ ಏನಿರ್ಲಿಲ್ಲ ಸರ್. ನಾವು ತುಂಬಾ ಕನ್ನಡದಲ್ಲೂ ಮಲಯಾಳಮಲ್ಲೂ ತುಂಬಾ ಜನ ನಾವು ಸರ್ಚ್ ಮಾಡಿದ್ವು. ನಮ್ಮ ಕ್ಯಾರೆಕ್ಟರ್ಗೆ ಹಿಂಗೆ ಇರಬೇಕು ಅನ್ನೋದು ನನ್ನ ಒಂದು ಫೀಲ್ ಇತ್ತು. ಅದಾದ್ಮೇಲೆ ಕೆಲವ್ರದ್ದು ಎಲ್ಲ ನಾವು ನೋಡಿದಾಗ ಕೆಲವರು ಡೇಟ್ ಕ್ಲಾಶ್ ಆಗೋದು, ಕೆಲವರು ಗೆಟಪ್ ಕ್ಲಾಶ್ ಆಗೋದು. ಹೀಗಾಗಿ ನಾವೊಂದು 5-6 ಜನ ನಾವು ಸರ್ಚ್ ಮಾಡಿದ್ವಿ ಸರ್, ಕನ್ನಡದಿಂದ ಮಲಯಾಳಮಿಂದ. ಬಟ್ ಎಂಡ್ ಆಫ್ ದ ಡೇ ಜಾನ್ ಸಾರ್ ನಮಗೆ ಪರ್ಸನಲಿ ಅದನ್ನ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದಾರೋ ಅಥವಾ ಓದಿದಾರೋ ಏನ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಅಷ್ಟು ಒಂದು ಹೇಳಲೇಬೇಕು ಅಂತ ದಾವಂತ ಇದ್ರೆ ಮಾತ್ರ ಈ ತರದೊಂದು ಸಬ್ಜೆಕ್ಟ್ ಬರೋಕೆ ಸಾಧ್ಯ. ಆ ತರದೊಂದು ಕತೆ ನನಗೆ ಪರ್ಸನಲಿ ತುಂಬಾ ಇಷ್ಟ ಆದಂತ ಒಂದು ಕತೆ. ಮತ್ತೆ ಟೆಕ್ನಿಕಲಿನೂ ಅಷ್ಟೇ ನನಗೆ ಆಶ್ಚರ್ಯ ಏನಂತಂದ್ರೆ ಇಷ್ಟು ಚೆನ್ನಾಗಿ 2 ಲ್ಯಾಂಗ್ವೇಜ್ ಅಲ್ಲೂ ಇಷ್ಟೆಲ್ಲ ರಿಸ್ಕ್ ತಗೊಂಡು ಎಲ್ಲೂ ಫಸ್ಟ್ ಟೈಮ್ ಡೈರೆಕ್ಷನ್ ಮತ್ತೆ ಪ್ರೊಡಕ್ಷನ್ ಇದೆಲ್ಲ ಏನೇನೋ ಕಾಂಪ್ಲಿಕೇಶನ್ ಇಟ್ಕೊಂಡು ಇದೆಲ್ಲ ಕೆಲವು ಫಿಲಮ್ಗಳಲ್ಲಿ ಕಾಂಪ್ರಮೈಸ್ ಆಗಿರ್ತಾರೆ. ಬಟ್ ಇದ್ರಲ್ಲಿ ಅದು ಯಾವುದೇ ಕಾಂಪ್ರಮೈಸ್ ಆಗದೆ ಆಗ್ಲೇ ಹೇಳಿದ್ರಲ್ಲ, ಈವನ್ ಮಲಯಾಳಂ ಇಂಡಸ್ಟ್ರಿ ಅವರು ತುಂಬಾ ಖುಷಿಯಾಗಿ ನನ್ಗೆ ಮೊನ್ನೆ ಎಲ್ಲ ಕಮೆಂಟ್ ಎಲ್ಲ ನೋಡ್ತಿದ್ರೆ ತುಂಬಾನೇ ಖುಷಿ ಆಯ್ತು. ಅವರು ಕ್ರಿಯೇಟ್ ಮಾಡಿದ್ದಾರೆ. ಕೊನೆ ತನಕನೂ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್, ಥ್ಯಾಂಕ್ ಯು. ಆಮೇಲೆ ಸರ್ ಹೇಳೋದೇ ಬೇಕಾಗಿಲ್ಲ, ಇಂಗ್ಲಿಷಲ್ಲಿ ಹೇಳ್ಬೇಕಾ? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ. ಸೊ ಕೊನೆ ಸರ್ ಅಷ್ಟೇ ಅಷ್ಟು ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಥ್ಯಾಂಕ್ ಯು. ನಮ್ಮ ಎಡಿಟರ್ ಅಯೂಬ್ ಖಾನ್ ಅವರು ಇವತ್ತು ಬಂದಿಲ್ಲ, ಅವರು ಕೂಡ ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾರೆ.
ಎಲ್ರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರೆಸ್ ಅಂಡ್ ಮೀಡಿಯಾ ಫ್ರೆಂಡ್ಸ್ ಯಾರೆಲ್ಲ ಇಲ್ಲಿದ್ದೀರಾ, ಎಲ್ಲ ಒಂದೇ ರಿಕ್ವೆಸ್ಟ್, ದಯವಿಟ್ಟು ಒಳ್ಳೆ ರೀತಿ ರಿವ್ಯೂಸ್ ಕೊಡಿ. ನಾವು ಮನೆಯಲ್ಲಿ ಒಪ್ಸಿ ಇವತ್ತು ನಿಮ್ ಸ್ಟೇಜ್ ಮೇಲೆ ಬಂದು ನಿಂತಿದೀವಿ. ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ ಸಹಕಾರದಿಂದ ಇಷ್ಟು ಮಾತ್ರ ಬಂದಿದೀವಿ. ನಮಗ್ ನೀವು ಯಶಸ್ಸು ಕೊಡ್ಬೇಕು. ಈ ತರದ್ದೇ ಇನ್ನು ಡಿಫ್ರೆಂಟ್ ಕಂಟೆಂಟ್ಸ್ ನಿಮ್ ಮುಂದೆ ನಾವು ಇಡೋದಕ್ಕೆ ನಮ್ಗೆ ಸಹಕಾರ ಮಾಡ್ಕೊಡ್ಬೇಕು. ಮಲಯಾಳಂ ಅಲ್ಲಂತೂ ಬಹಳ ಒಳ್ಳೆ ರೆಸ್ಪಾನ್ಸ್ ಬಂತು. ನಮ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಸ್ಲೀಬಾ ಸರ್ ಅಂಡ್ ಥಾಮಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಅವ್ರು ಬಹಳ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಾವು ಕನ್ನಡಿಗರು ಅದಕ್ಕಿಂತ ಇನ್ನೂ ಮಿಂಚಾಗಿ ರೆಸ್ಪಾಂಡ್ ಮಾಡಬೇಕು, ಒಳ್ಳೆ ರೀತಿಯಾಗಿ ರೆಸ್ಪಾಂಡ್. ನಮ್ಮ ಮೈಸೂರಲ್ಲಿ ಓದಿದೆ, ಅದಕ್ಕೆ ಕನ್ನಡ ಅರ್ಥ ಆಗುತ್ತೆ. ಕನ್ನಡ ಐ ಕ್ಯಾನ್ ಸ್ಪೀಕ್ ಲಿಟಲ್ ಬಿಟ್ ಆ್ಯಂಡ್ ಐ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಲಿಟಲ್ ಬಿಟ್. I saw the movie, ನನ್ನ ಫಿಲಮ್ ನೋಡಿದೆ. Actually, it is very well made and very content oriented. I mean, we believe in the film which is more content oriented. I think the director has done a very good job. The music as well as the team behind it. And both of you, ma'am, I think I met the producers in Cochin last week. Our trailer launch ಮಾಡಿದೆ and we had a very good response to it. And it's not easy making a film, because it takes a lot of dedication, hard work, commitment, and it's a teamwork, just one janake film madakagalla. That's what I learned in Good Life. It's a long, tedious process, and always the collaboration between these two industries is going to help every person involved in it. It's a lot of people's dedication is in this film, and the subject which you have chose, it's done very well. And I'm sure we can work wonders. And I made a lot of friends. I met Shashi, I met the director Anil, which is my friend from the time he's in Good Life, and lot of industrial people. And it's always nice to connect with the producers. I'm sure this film will really do good, and a lot of marketing, a lot of strategies has to be worked on it. And God bless, and all the best. And we are just waiting for the trailer now. I mean, since I have seen the teaser, it's fine. But yeah. The hero has come, so it's always there, and all the people that has worked along with them. Take care of yourself and let's get into this stuff. Thank you so much.